ವಿದ್ಯಾರ್ಥಿಗಳೇ, ದಿನಕ್ಕೊಂದು ವಿಜ್ಞಾನ ಸರಳ ಪ್ರಯೋಗ ಸಂಚಿಕೆ 4. ಇಂದು ನಾವು ನಿಮ್ಮೆಲ್ಲರಿಗೂ ಇಷ್ಟವಾಗುವಂಥ ಒಂದು ಹೊಸ ಪ್ರಯೋಗದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀವಿ. ಈ ಪ್ರಯೋಗಕ್ಕೆ ಬೇಕಂತ ವಸ್ತುಗಳು ಯಾವಪ್ಪ ಅಂತಂದರೆ, ಒಂದು ಸಣ್ಣ ಬಿಸಿರಿ ಬಾಟ್ಲು, 2 ನಿಮ್ಮ ಹತ್ರ ಇರುವಂತಹ ಹಳೆ ಪೆನ್ಗಳು ಅಥವಾ ಸ್ಕೆಚ್ ಪೆನ್ನು ಅಥವಾ ಪೆನ್ಸಿಲ್ ಯಾವುದಾದ್ರೂ ಸಹ ಬಳಸ್ಬೋದು, 2 ಐಸ್ ಕ್ರೀಮ್ ಕಡ್ಡಿಗಳು ಮತ್ತು 2 ರಬ್ಬರ್. ಇವುಗಳನ್ನ ಬಳಸಿ ಸುಲಭವಾಗಿ ಒಂದು ಪ್ರಯೋಗವನ್ನು ನಾವು ಮಾಡ್ಬೋದು. ಯಾವ ರೀತಿ ಮಾಡಬೇಕು ಅಂತಂದರೆ, ಮೊದಲಿಗೆ ಆ 2 ಪೆನ್ಗಳನ್ನ ತೆಗೆದುಕೊಂಡು ಈ ರೀತಿ ದಾರದಿಂದ ಬಿಗಿಯಾಗಿ ಕಟ್ಟಬೇಕಾಗುತ್ತೆ. ಕಟ್ಟಿದ ನಂತರ ಆ 2 ಪೆನ್ಗಳ ಮಧ್ಯೆ ಒಂದು ರಬ್ಬರ್ ಬ್ಯಾಂಡನ್ನು ಸಿಕ್ಸೋಣಂತೆ. ಈಗ ರಬ್ಬರ್ ಬ್ಯಾಂಡನ್ನ ತೆಗೆದುಕೊಂಡು ಈ ರೀತಿ 2 ಐಸ್ ಕ್ರೀಮ್ ಕಡ್ಡಿಗಳನ್ನ ಹೊಂದಿಕೊಂಡು ಜಾಯಿಂಟ್ ಮಾಡಿ, ಈಗ ಏನು ಮಾಡಬೇಕು ಅಂದರೆ, ನಾವು ಯಾವ ರೀತಿ ತೋರಿಸ್ತೀವೋ ಆ ರೀತಿ ನೀವು ಅದನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ಈ ರೀತಿ ಯಾವ ರೀತಿ ನಾವು ಈ ಸಣ್ಣ ಮಕ್ಕಳು ಆಟ ಸಾಮಾನು ಕೇಕ್ ಕೊಡ್ತೀವಲ್ವ, ಅದೇ ರೀತಿ ನೀವು ಆ ರಬ್ಬರ್ ಬ್ಯಾಂಡ್ ಮತ್ತು ಆ ಐಸ್ ಕ್ರೀಮ್ ಕಡ್ಡಿಗಳನ್ನ ಇಟ್ಟು ತಿರುಗಿಸ್ತಾ ಹೋಗಬೇಕು. ಎಲ್ಲಿವರೆಗೂ ಅಂದರೆ ಎಲ್ಲಿವರೆಗೂ ಟೈಟ್ ಆಗುತ್ತೋ ಅಲ್ಲಿವರೆಗೂ ಈ ರೀತಿ ತಿರುಗಿಸ್ತಾ ಹೋಗ್ತೀರ. ಅಂದರೆ ಪ್ರಚನ ಶಕ್ತಿ ಸಂಗ್ರಹ ಆಗ್ತಿದೆ ಅಂತೇಳಿ, ಪ್ರಚನ ಶಕ್ತಿದು ಚಲನ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಇಲ್ಲಿ ಪ್ರಚನ ಶಕ್ತಿ ಆಗ್ತಾಯಿದೆ. ಈಗ ಏನು ಮಾಡಬೇಕು ಅಂತಂದರೆ, ಈಗ ಒಂದು ಪ್ಲಾಸ್ಟಿಕ್ ಟಬ್ಬಲ್ಲಿ ನೀರನ್ನು ತೆಗೆದುಕೊಳ್ಳೋಣ. ನೀರನ್ನು ತೆಗೆದುಕೊಂಡು ಈಗ ನಾವು ಮಾಡಿರುವಂತಹ ಒಂದು ಮಾದರಿಯನ್ನು ಇದರೊಳಗಡೆ ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ತಿರುಗ್ತಾ ಇದೆ. ಸುಲಭವಾಗಿ ನಾವು ಇದನ್ನು ಮನೇಲಿ ವಿದ್ಯಾರ್ಥಿಗಳು ತಯಾರು ಮಾಡ್ಬೋದು. ನಿಮ್ಮ ಮನೇಲಿ ಸಿಗುವಂಥ ಒಂದು VS ಬಾಟ್ಲು ಇನ್ನೊಂದ್ಸರಿ ಮಾಡಿ ತೋರಿಸ್ತಾ ನೋಡಿ ಯಾವ ರೀತಿ ಮಾಡಬೇಕು ಅಂತೇಳಿ. ಈ ರೀತಿ 2 ರಬ್ಬರ್ ಬ್ಯಾಂಡ್ ಮಧ್ಯೆ ಆ ಐಸ್ ಕ್ರೀಮ್ ಕಡ್ಡಿಗಳನ್ನ ಸಿಕ್ಸ್ತಾ ಹೋಗಬೇಕು. ಇದರ ಪ್ರಚನ ಶಕ್ತಿ ಇರುತ್ತೆ, ಪ್ರಚನ ಶಕ್ತಿ ಸಂಗ್ರಹ ಆಗಿರುತ್ತೆ. ಆ ಪ್ರಚನ ಶಕ್ತಿ ಚಲನ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ನಂತರ ನೀರೊಳಗೆ ಬಿಟ್ಟಷ್ಟಿಗೂ ನೋಡಿ ಈ ಒಂದು ಮಾದರಿ ನ್ಯೂಟನ್ನ ಚಲನೆಯ 3ನೇ ನಿಯಮಕ್ಕೆ ಒಂದು ಉದಾಹರಣೆ ಆಗುತ್ತೆ. ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇರುತ್ತದೆ ಅಂತೇಳಿ. ಇಲ್ಲಿ ಏನಾಗ್ತಿದೆ ಅಂತಂದರೆ, ನಾವು ತಿರುಗಿಸಿದಾಗ ಅಲ್ಲಿ ಪ್ರಚನ ಶಕ್ತಿ ಚಲನಶಕ್ತಿಯಾಗಿ ಪರಿವರ್ತನೆ ಆಗೋದು ನೂಕು ಬಲವನ್ನು ಉಂಟು ಮಾಡುತ್ತೆ. ನೂಕು ಬಲವನ್ನು ಉಂಟು ಮಾಡಿದಾಗ ಈ ಬಾಟ್ಲಿ ಮುಂದುವರಂತೆಲ್ಲ ಈ ಐಸ್ ಕ್ರೀಮ್ ಕಡ್ಡಿಗಳು ತಿರುಗ್ತಾ ಹೋದಾಗ ಅದಕ್ಕೆ ನೂಕು ಬಲ ಕೊಟ್ಟು ಅದು ಚಲಿಸಂಗೆ ಮಾಡ್ತವೆ. ಹೀಗಾಗಿ ಈ ಸಣ್ಣ ಮಾದರಿ ಮೂಲಕ ನಾವು ನ್ಯೂಟನ್ನ ಚಲನೆಯ 3ನೇ ನಿಯಮವನ್ನು ನಾವು ಸುಲಭವಾಗಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಸಹ ಇದನ್ನು ಮಾಡೋದ್ರಿಂದ ನಾವು ಆರಾಮಾಗಿ ನ್ಯೂಟನ್ನ ಚಲನೆಯ 3ನೇ ನಿಯಮವನ್ನು ಕಲಿಬೋದು. ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇರುತ್ತದೆ. ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದ.